ಪ್ರಬುದ್ಧ ಡೆವಲಪ್ಮೆಂಟ್ ಫೌಂಡೇಶನ್ ಕಲಬುರಗಿ ಕ್ರಾಂತಿ ಜ್ಯೋತಿ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರ ಜನ್ಮದಿನದ ಅಂಗವಾಗಿ ಫುಲೆ ರತ್ನ ಪ್ರಶಸ್ತಿ 2026ರ ಪ್ರಧಾನ ಸಮಾರಂಭ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ವಿಶ್ವನಾಥ್ ಕುರುಣೇಶ್ವರ ಸ್ವಾಮೀಜಿ ಉತ್ಸಾರಿ ಮಠ ದುತ್ತರ್ಗಾಂವ್ ಪೂಜ್ಯ ಬಂತೆ ವರಜ್ಯೋತಿ ಥೇರೋ ಅಣದೂರು ಬುದ್ಧ ವಿಹಾರ್ ಬೀದರ್ ಉದ್ಘಾಟನೆಯನ್ನು ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಕಲಬುರಗಿ ಶ್ರೀ ಬಸವರಾಜ್ ಮತ್ತಿಮೂಡ್ ಶಾಸಕರು ಗ್ರಾಮೀಣ ಮತಕ್ಷೇತ್ರ ಕಲಬುರಗಿ ಉಪನ್ಯಾಸವನ್ನು ಡಾ ಪುಟ್ಟಮಣಿ ದೇವಿದಾಸ್ ಪ್ರಾಂಶುಪಾಲರು ಗೋದುತಾಯಿ ಪದವಿ ಮಹಾವಿದ್ಯಾಲಯ ಕಲಬುರಗಿ ಅಧ್ಯಕ್ಷತೆ ಶ್ರೀಮತಿ ಆಶಾ ಡಿ ಕೋಣೇಕರ್ ನಿರ್ದೇಶಕರು ಪಿಡಿಎಫ್ ಕಲಬುರಗಿ ಜೊತೆಗೆ ಮುಖ್ಯ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಲ್ಲಿ ಶ್ರೀ ಹೆಣ್ಣೂರ್ ಶ್ರೀನಿವಾಸ್ ರಾಜ್ಯ ಸಂಚಾಲಕರು ಕೆಡಿಎಸ್ಎಸ್ ಬೆಂಗಳೂರು ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಕುಲಸಚಿವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಶ್ರೀ ಬಿವಿ ಚಕ್ರವರ್ತಿ ಸಂಪಾದಕರು ಶೂದ್ರ ಶಕ್ತಿ ಕನ್ನಡ ದಿನಪತ್ರಿಕೆ ಕಲಬುರಗಿ ಶ್ರೀ ಸುರೇಶ್ ಮೆಂಗನ್ ರಾಜ್ಯ ಸಂಪಾದಕ ಸಂಚಾಲಕರು ಬೆಂಗಳೂರು ಶ್ರೀ ಪುಂಡಲಿಕ್ ಗಾಯಕ್ವಾಡ್ ಅಧ್ಯಕ್ಷರು ಪ್ರಬುದ್ಧ ಶಿಕ್ಷಣ ಸಂಸ್ಥೆ ಜೇವರ್ಗಿ ಶ್ರೀ ಭೀಮ್ಶಾ ಖನ್ನಾ ಜಿಲ್ಲಾ ಸಂಚಾಲಕರು ಕೆಡಿಎಸ್ಎಸ್ ಕಲಬುರಗಿ ಶ್ರೀ ಹನುಮಂತ್ ಇಟಗಿ ಅಧ್ಯಕ್ಷರು ರಿಪಬ್ಲಿಕನ್ ಯೂತ್ ಫೆಡರೇಷನ್ ಕಲಬುರಗಿ ಜೊತೆಗೆ ಶ್ರೀ ಗುಪ್ತಲಿಂಗ ಎಸ್ ಪಾಟೀಲ್ ಮಾಜಿ ಜಿಲ್ಲಾಧ್ಯಕ್ಷರು ವಕೀಲರ ಸಂಘ ಕಲಬುರಗಿ ಶ್ರೀಮತಿ ವರ್ಷಾ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಶ್ರೀ ಎಸ್ವಿ ಪ್ರಸಾರ್ ಮಹಾಗಾಂವ್ ಜಿಲ್ಲಾಧ್ಯಕ್ಷರು ವಕೀಲರ ಸಂಘ ಕಲಬುರಗಿ ಶಾಂತಪ್ಪ ಕೊಡಲಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜೇವರ್ಗಿ ಶ್ರೀ ಪ್ರಕಾಶ್ ಔರಾದ್ಕರ್ ನ್ಯಾಯವಾದಿಗಳು ಹಾಗೂ ದಲಿತ ಯುವ ಮುಖಂಡರು ಕಲಬುರಗಿ ಶ್ರೀ ವಿನೋದ್ ಕಾಂಬ್ಳೆ ಅಧ್ಯಕ್ಷರು ಜಿಲ್ಲಾ ಹಬ್ಬದ ನಿಮಿತ್ತವಾಗಿ ಇದೊಂದು ಪ್ರಶಸ್ತಿ ಸಮಾರಂಭ. ನನ್ನವ್ವ ಹಾಡ್ದು ಜನ್ಮ ಕೊಟ್ಟಳು, ಆದರೆ ಅವ್ರು ಕಟ್ಟಿರ್ತಕ್ಕಂಥ ಬುತ್ತಿ ಹೊಳಿಸಿರ್ಬೋದು, ಆದರೆ ಜ್ಞಾನದ ಬುತ್ತಿ ಕೊಟ್ಟಿರ್ತಕ್ಕಂಥ ಈ ಲೋಕಕ್ಕೆ ಸಾವಿತ್ರಿಬಾಯಿ ಫುಲೆ ಶೇಖ್ ಫಾತಿಮಾ ಅವರು ನಾನು ಪಡೆದು ತಾಯಿ ಅಂತ ನಾನು ಭಾವಿಸ್ಕೊಳ್ತೇನೆ. ಇವತ್ತೇನಾದರೂ ಶಿಕ್ಷಕರ ದಿನಾಚರಣೆ ಆಗಬೇಕಾದ್ರೆ ಅದು ಸಾವಿತ್ರಿಬಾಯಿ ಫುಲೆ ಅವರ ದಿನವನ್ನು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಅರ್ಥಪೂರ್ಣ ಆಗ್ತದೆ ಅಂತ ನಾನು ಅಂದ್ಕೊಳ್ತೇನೆ. ಯಾವ ಕಾಲಕ್ಕೆ ಅಕ್ಷರದ ಜ್ಞಾನವನ್ನು ಪಡ್ಕೊಳ್ತಕ್ಕಂಥ ಹಕ್ಕಿರಲಿಲ್ಲೋ ಆ ಸಂದರ್ಭದಲ್ಲಿ ಅಕ್ಷರ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆ, ಆ ಫುಲೆ ಪರಿವಾರ ಶೇಖ್ ಫಾತಿಮಾ ಅವರ ಕೊಡುಗೆ ಈ ನಾಡಿಗಲ್ಲ, ದೇಶಕ್ಕೆ ಅಲ್ಲ, ಜಗತ್ತಿಗೆ ಒಂದು ಮಾದರಿ. ಅಂತಹ ಆದರ್ಶ ತಾಯಿಯಂದ್ರೆ ನೆನೆಸ್ಕೊಂಡು ಮಾಡ್ತಕ್ಕಂಥ ಕಾರ್ಯ ಇದು ಒಂದು ತುಂಬ ಸಂತೋಷಕರವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಕಾರ್ಯವನ್ನು ಪ್ರತಿ ವರ್ಷ ನಿರಂತರವಾಗಿ ಈ ಫೌಂಡೇಶನ್ ಅಥವಾ ಏನು ಆ ಫೌಂಡೇಶನ್ ವತಿಯಿಂದ ಮುಂದುವರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮುಂದಿನ ಕಾರ್ಯಕ್ರಮವನ್ನು ಸುಗಮವಾಗಿ ನಡೀಲಿ, ಪೂಜ್ಯರ ಮಾತುಗಳನ್ನು ಕೇಳ್ತಕ್ಕಂಥ ಅವಕಾಶದಿಂದ ನಾನು ವಂಚಿತನಾಗಿದ್ದೇನೆ. ಇವತ್ತು ಕಲಬುರಗಿಗೆ ಬಿಕ್ಕು ಸಂಘ ಬಂದಿದೆ. ಆ ಪವಿತ್ರ ಸಂಘದ ಸೇವೆಯಲ್ಲಿ ನಾನು ಇರಬೇಕಾಗಿರೋದ್ರಿಂದ ನಾಳೆ ಅಳಂದ್ನಲ್ಲಿ ದೊಡ್ಡ ಬೌದ್ಧ ಧಮ್ಮ ಸಮ್ಮೇಳನ ಇರೋದ್ರಿಂದ ನಾವು ಅಳಂದಕ್ಕೆ ಹೊರಟಿದ್ದೇವೆ. ವೇದಿಕೆಗೆ ವಂದಿಸಿ ನಿಮ್ಗೆಲ್ಲರಿಗೆ ಅಭಿನಂದಿಸಿ ಕ್ಷಮೆ ಕೇಳಿ ನಾನು ಸಂಘದೊಂದಿಗೆ ಹೊರಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ, ಇದರ ಸಾಧನೆಯನ್ನ ನಾಡಿನಾದ್ಯಂತ ಕೀರ್ತಿಯನ್ನು ಪಸರಿಸಲಂತ ಹಾರೈಸಿ ಮಂಗಳವನ್ನು ಕೋರಿ ನನ್ನ ಮಾತಿಗೆ ವಿರಾಮ ಕೊಡ್ತಾನೆ. ನಮೋ ಬುದ್ಧಾಯ, ಜೈ ಭೀಮ್. ನೀವೆಲ್ಲ ಆ ಅಕ್ಷರದವನ್ನ ನೆನ್ಸ್ಕೋಬೇಕು. ಯಾಕೆಂದ್ರೆ ಆಕೆ ಪಟ್ಟಂತಹ ಬವಣೆಗಳನ್ನ ನೀವು ನೆನ್ಸ್ಕೋಬೇಕು. ಎಂತಹ ಕಷ್ಟದ ದಿನಗಳಲ್ಲಿ ಅಕ್ಷರದವ್ವ ಎಂತೆಂಥ ಕಷ್ಟಪಟ್ಟರು. ಈಗ ಕಂಪ್ಯೂಟರ್ ಡಿಜಿಟಲ್ ಯುಗ ಬಂದಿದೆ, ನೀವೆಲ್ಲ ಯಾವ ರೀತಿ ಇರಬೇಕು. ಇನ್ನು ತಳಮಟ್ಟದಲ್ಲೇ ಇರತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದು ಆಗದೆ ಇರಲಿ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಅವರು ಓದ್ಕೊಳ್ಳುವಾಗ ಅವ್ರಿಗೆ ಡಿಸ್ಟರ್ಬ್ ಮಾಡದೇ ಇರಲಿ. ಆ ಅಕ್ಷರದವ ಸದಾ ನಿಮ್ಮ ಜೊತೆಗಿರಲಿ ಅಂತ ಹೇಳ್ತಾ ಈ ದಿನ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಬಂತೇಜಿ ಅವರ ಜೊತೆ ಆಳಂದ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ನಾನು ನನ್ನ ಒಂದು ಪೂರ್ವಾಶ್ರಮದಲ್ಲಿ ಕ್ರಾಂತಿಕಾರಿ ಹೋರಾಟದ ಮಹಿಳೆಯಾಗಿದ್ದೆ. ಇಲ್ಲಿರ್ತಕ್ಕಂಥವರು ಕೆಲವು ಜನ ಮಾತ್ರ ಬಲ್ಲರು ನಮ್ಮನ್ನ. ಇದೇ ಒಂದು ವಿಶ್ವ ಇವತ್ತಿನ ದಿನ
ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರ ಒಂದು ಜಯಂತಿಯ ಕಾರ್ಯಕ್ರಮ. ಮಹಾತ್ಮ ಜ್ಯೋತಿರಾವ್ ಫುಲೆಯವರು ಆಧುನಿಕ ಭಾರತದ ನಿರ್ಮಾತರು. ಆಧುನಿಕ ಭಾರತ ನಿರ್ಮಾತರು ಅಂತಂದ್ರೆ ಮಹಾತ್ಮ ಜ್ಯೋತಿರಾವ್ ಫುಲೆ, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್, ಛತ್ರಪತಿ ಶಾಹು ಮಹಾರಾಜರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರನ್ನೆಲ್ಲ ಅನೇಕ ಕ್ರಾಂತಿಕಾರಿ ಮಹಾಪುರುಷರು ಮಾತೆಯರು ಆಗಿದ್ದಾರೆ. ಅವರೆಲ್ಲರೂ ಭಾರತದ ಆಧುನಿಕ ಭಾರತ ನಿರ್ಮಾತರು ಅಂತ ನಾವೆಲ್ಲರೂ ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕಂದ್ರೆ ಮತ್ತೆ ಬೇರೆ ಬೇರೆಯವರ ಹೆಸರನ್ನ ಹೇಳ್ತಿರ್ತಾರೆ, ಮುನುವಾದಿಗಳ ಹೆಸರನ್ನ ಹೇಳ್ತಿರ್ತಾರೆ. ಅವ್ರು ಯಾರು ಕೂಡ ನಮ್ಮ ಬಹುಜನ ಭಾರತದ ಆಧುನಿಕ ನಿರ್ಮಾತರಲ್ಲ. ಗಣ ಅಧ್ಯಕ್ಷತೆಯನ್ನು ವಹಿಸಿರುವಂಥ PDF ಸಂಸ್ಥೆಯ ನಿರ್ದೇಶಕರು ಆಗಿರುವಂಥ ಸಹೋದರಿ ಶ್ರೀಮತಿ ಆಶಾ ಡಿ ಕೋಣೇಕರ್ ಮೇಡಮ್ ಅವರೇ, ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಉಸ್ತಾರಿ ಮಠ ದುತ್ತೂರ್ಗಾಂವನ ಪೂಜ್ಯರಾದಂಥ ಶ್ರೀ ವಿಶ್ವನಾಥ್ ಕೋರಣೇಶ್ವರ ಸ್ವಾಮೀಜಿಯವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರುವಂಥ ಪೂಜ್ಯ ಬಂತೆ ವರಜ್ಯೋತಿ ಥೇರೋ ಅವರೇ, ಇದೀಗ ತಾನೇ ತಮ್ಮ ಉಪನ್ಯಾಸದ ಮುಖಾಂತರ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿರುವಂಥ ಗೋದುತಾಯಿ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂಥ ಸೋದರಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಮೇಡಮ್ ಅವರೇ, KDSS ಬೆಂಗಳೂರಿನ ರಾಜ್ಯ ಸಂಚಾಲಕರಾದಂಥ ಹೆಣ್ಣೂರು ಶ್ರೀನಿವಾಸರವರೇ, ಶೂದ್ರ ಶಕ್ತಿ ಕನ್ನಡ ದಿನಪತ್ರಿಕೆಯ ಸಂಪಾದಕರು ಆಗಿರುವಂಥ BV ಪ್ರಶಸ್ತಿ ವಿಜೇತರ ಕಾರ್ಯಕ್ರಮ ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಅವರು ಪ್ರಶಸ್ತಿಯನ್ನು ಪಡ್ಕೊಂಡು ಸಂಭ್ರಮಿಸಬೇಕು, ನಾವು ನೋಡಬೇಕು, ನಾವು ಅವರ ಒಂದು ಕಾರ್ಯದಲ್ಲಿ ಇನ್ನೂ ಹೆಚ್ಚಿಗೆ ಅವರು ಮುಂದುವರಿಲಿಕ್ಕೆ ನಾವು ಪ್ರೇರಣೆಯಾಗಿ ಮಾತ್ರ ಇಲ್ಲಿ ಉಪಸ್ಥಿತರಿರಬೇಕು ಅನ್ನುವಂಥದ್ದು ಬಹುಶಃ ನನ್ನ ಒಂದು ಅನಿಸಿಕೆ. ಅದಕ್ಕಾಗಿ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರು ಮಾಡಿದಂತಹ ಕಾರ್ಯ ಬಹುಶಃ ಇವತ್ತು ನಾವು ನೀವು ಎಲ್ಲರೂ ಸ್ವಲ್ಪ ಆದರೂ ತಿಳ್ಕೊಂಡಿವಿ. ಹೆಚ್ಚಿಗೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ, ತಿಳ್ಕೊಂಡಿದೀವಿ. ಬಟ್ ಈಗ ಮಾಡಬೇಕೇನು, ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡು ಅಥವಾ ಅವರ ಒಂದು ಪ್ರಬಂಧ ಎಸ್ಸೆ ರೈಟಿಂಗ್ ಕಾಂಪಿಟೇಷನ್ನು, ಭಾಷಣ ಕಾಂಪಿಟೇಷನ್ನು ಅಥವಾ ಇನ್ನೆಂಥದ್ದು ಇಟ್ಟರೆ ಸಾಕ, ಅವ್ರ ಬಗ್ಗೆ ಚರ್ಚೆ ಆದರೆ ಸಾಕ ಅನ್ನುವಂಥದ್ದು ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಒಂದು ಕ್ಷಣ ಅಂತ ನಾನು ಅನ್ಕೊಂಡಿದ್ದೇನೆ. ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನೊಳಗೆ ಪ್ರಶಸ್ತಿ ಪಡ್ಕೊಳ್ಳೋದಂತಂದ್ರೆ ಅದೇನು ಸಾಮಾನ್ಯ ಮಾತ್ರ. ಡೆವಲಪ್ಮೆಂಟ್ ಫೌಂಡೇಶನ್ ವತಿಯಿಂದ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ರವರ ಜನ್ಮದಿನದ ಅಂಗವಾಗಿ ಇವತ್ತು ಫುಲೆ ರತ್ನ ಅಂಥೇಳಿ ಪ್ರಶಸ್ತಿಯನ್ನು ನೀಡಿ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸನ್ಮಾನಕ್ಕೆ ಭಾಜನರಾದವರು ಕಲೆ ಮತ್ತು ಸಾಹಿತ್ಯ, ರಂಗಭೂಮಿ ಮತ್ತು ಸೇವಾ ಕ್ಷೇತ್ರ ಶಿಕ್ಷಕರಿಗೆ ಈ ಒಂದು ಫುಲೆ ರತ್ನ ಅವಾರ್ಡನ್ನು ನೀಡಿ ನಾವು ಇವತ್ತು ಗೌರವಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ವಿಶ್ವನಾಥ್ ಕೋರಣೇಶ್ವರ ಸ್ವಾಮೀಜಿ ಮತ್ತು ಪೂಜ್ಯ ಬಂತೆ ವರಜ್ಯೋತಿಯವರು ಮತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಅವರು ಮತ್ತು ಬಸವರಾಜ್ ಮತ್ತಿಮೂಡ್ ಅವರು ಈ ಒಂದು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಪುಟ್ಟಮಣಿ ದೇವಿದಾಸ್ ಅವರು ನೀಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಆಶಾ ಡಿ ಕೋಣೇಕರ್ ಅವರು ವಹಿಸಲಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಸುಭಾಷ್ ಆರ್ ಗುತ್ತೇದಾರ್ ಅವರು ಮತ್ತು ದೊಡ್ಡಪ್ಪಗೌಡ ನರಬೋಳಿಯವರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೆಣ್ಣೂರು ಶ್ರೀನಿವಾಸರವರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ರಮೇಶ್ ಲಂಡನ್ಕರ್ ಸರ್ ಅವರು ಮತ್ತು ಹೀಗೆ ಹಲವಾರು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸರ್ ಯಾವ ಹಳ್ಳಿಯಿಂದ ಬರ್ತಾ ಇದೆ ಸರ್, ಯಾವ ತಾಲೂಕಿನಿಂದ ಬರ್ತದೆ? ಈ ಒಂದು ಕಾರ್ಯಕ್ರಮಕ್ಕೆ
ಚುಂಚೋಳಿ ತಾಲೂಕಿನಿಂದ ಮತ್ತು ಜೋರಿಗೆ ತಾಲೂಕಿನಿಂದ, ಆಳಂದ್ ತಾಲೂಕಿನಿಂದ ಮತ್ತು ಅಫ್ಜಲ್ಪುರ ತಾಲೂಕಿನಿಂದ ಮತ್ತು ಸೇಡಂ ತಾಲೂಕಿನಿಂದ ಈ ಒಂದು ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧರ್ಮಣ್ಣ ಕೋಣೇಕರ್.